ನನಗ್ ಗೊತ್ತು ಚಿಕ್ಕಿ, ನಾನ್ ನಿನಗ್ ಹೇಳ್ದೆ ಕೇಳದೆ ಹೋಗಿದ್ದಕ್ಕೆ ನಿಂಗೆ ಕೋಪ ಬಂದಿದೆ ಅಂತ. ಅದಕ್ಕೆ ಹಿಂಗಾಡ್ತಿದ್ಯಾ ಅಲ್ವಾ? ಕೋಪನ? ಇಲ್ಲಪ್ಪ, ಕೋಪ ಬರೋದು ಫ್ರೆಂಡ್ ಮೇಲೆ ಮತ್ತೆ ಗಂಡನ ಮೇಲೆ ಕಣೋ. ಅಲ್ಲಲ್ಲ, ಫ್ರೆಂಡ್ ಮೇಲೆ ಮತ್ತೆ ಗಂಡನ ಮೇಲೆ. ನೀನ್ ನನ್ನ ಹೋಗೋ ಬಾರೋ ಅಂತ ಕರೆದಾಗ್ಲೇ ಚೆನ್ನಾಗಿರ್ತಿತ್ತು. ಕೊನೆ ಪಕ್ಷ ಜಗಳ ಮಾಡ್ಕೊಂಡಾದ್ರೂ ನೆಮ್ಮದಿಯಾಗಿರ್ಬೋದಾಗಿತ್ತಾ? ಮತ್ತೀಗ ಸೇಮ್ ಟು ಸೇಮ್ 50 ವರ್ಷದ ಮುದುಕಿ ಆಡ್ದಂಗ್ ಆಡ್ತಿದೀಯಾ. ಅಯ್ಯೋ, ನಾವಿಬ್ರು ಗಂಡ ಹೆಂಡ್ತಿನೇ ಅಲ್ಲ ಅಂದ್ಮೇಲೆ ನಾನ್ ಯಾಕೆ ಹಾಗೆ ನಡ್ಕೊಳ್ಳಿ? ಇನ್ನ 5 ತಿಂಗಳು ಅಷ್ಟೇ ನಮ್ ಸಂಬಂಧ ಇರೋದು. ಈ ಮದ್ವೆ ಅನ್ನೋ ಒಪ್ಪಂದಕ್ಕೆ 6 ತಿಂಗಳು ಟೈಮ್ ಕೊಟ್ಟಿದ್ದೀನಿ ನಾನು. ಹೆಸರಿಗೆ ಮಾತ್ರ ನಾನ್ ನಿನ್ ಗಂಡ, ಹೆಸರಿಗೆ ಮಾತ್ರ ನಾನ್ ನಿನ್ ಹೆಂಡ್ತಿ. ನಮ್ಮಿಬ್ರು ಮಧ್ಯೆ ಪ್ರೀತಿಗ್ ಜಾಗ ಇಲ್ಲ. ನಮ್ ಸ್ವಾರ್ಥ ಬಿಟ್ರೆ ನಮ್ಮಿಬ್ರು ಮಧ್ಯೆ ಬೇರೆ ಯಾವ ಭಾವನೆಗೂ ಜಾಗ ಇರೋದಿಲ್ಲ. ಸರಿ, ನಿಮ್ ಕೈನಲ್ಲಿ ಏನಿದೆ ಅಂತ ಹೇಳಲೇ ಇಲ್ಲ. ಅದು ಮಾರ್ಕೆಟಿಗೆ ಹೋಗಿದ್ದೆ, ನಿಂಗೆ ಇಷ್ಟ ಆಗ್ಬೋದು ಅಂತ ಬಳೆ ತಗೊಂಬಂದೆ. ಹಾ, ನಿನ್ ಬಳೆ ಸೈಜ್ ಏನು ಅಂತ ಗೊತ್ತಿರ್ಲಿಲ್ಲ, ಅಂದಾಜ್ ಮೇಲೆ ತಂದೆ. ಇಲ್ಲ, ಕರೆಕ್ಟ್ ಆಗೇ ಇದೆ. ತುಂಬಾ ಥ್ಯಾಂಕ್ಸ್, ತುಂಬಾ ಚೆನ್ನಾಗಿದೆ. ಹೌದು, ನನಗ್ ಬಳೆ ತರಬೇಕು ಅಂತ ಯಾಕೆ ಅನಿಸ್ತು? ಹೇಳದ್ನಲ್ಲ, ಮಾರ್ಕೆಟಲ್ಲಿ ಹೋಗ್ತಿದ್ದೆ, ಹಾಗೆ ನೋಡ್ದೆ, ತಗೋಬೇಕು ಅನ್ನಿಸ್ತು, ತಗೊಂಡೆ. ಅಷ್ಟೇನಾ? Sari